ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಇದು ಬಂದು ಗುರು ಪೌರ್ಣಮಿ ಇತ್ತಲ್ಲ, ಸಂಡೇ. ಸೊ ಅದಕ್ಕೋಸ್ಕರ ಅಂತ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀನಿ. ನನ್ನ ಮಗ ವಿಡಿಯೋ ಮಾಡ್ತಾರಂಥದ್ದು. ಅವನೊಂದು ಸ್ವಲ್ಪ ಫುಲ್ ಹೆಲ್ಪ್ ಮಾಡಿಕೊಟ್ಟ ಇವತ್ತು. ಅದಕ್ಕೆ ವಿಡಿಯೋ ಕೂಡ ಮಾಡ್ತಾ ಇದ್ದಾನೆ. ಅಂದರೆ ಆಚೆ ಏನು ನೀರು ಹಾಕಿ ಎಲ್ಲ ಇಡ್ತೀನಲ್ಲ, ಅದಕ್ಕೆಲ್ಲ ಹೂವು ಹಾಕು ಚಿನ್ನು ಅಂತ ಹೇಳಿದೆ. ಒಂದು ಸ್ವಲ್ಪ ಕೆಲಸಗಳೆಲ್ಲ ಮಾಡ್ದೆ ಇವತ್ತು. ಅದಕ್ಕೆ ನಾನು ಮಾಡಿರೋದಲ್ವ, ವಿಡಿಯೋ ಮಾಡಿಕೊಡ್ತೀನಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದಾನೆ. ಸೊ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ. ಟಿಫನ್ ಏನು ಮಾಡಿಲ್ಲ ಇವತ್ತು. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರಲ್ವ, ತಿನ್ಕೊಂಬರೋಣ. ಅಕಸ್ಮಾತ್ ಕೊಟ್ಟಿಲ್ಲ ಅಂತಂದರೆ ಹೋಟೆಲ್ಗೆ ಹೋಗಿ ಇಡ್ಲಿ ಏನಾದ್ರು ತಿನ್ಕೊಂಬರೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆನೇ ಟಿಫನ್ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ನೋಡೋಣ ಟಿಫನ್ ಏನಾದರೂ ಮಾಡಿದ್ರೆ ಆಗುತ್ತೆ ಅಂತ ಹೇಳಿದ್ರು. ಓಕೆ ಡನ್ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತೀನಿ. ಹಾಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ದೇವ್ರ ಸಾಮಾನೆಲ್ಲ ಫುಲ್ ತೊಳೆಯೋಣ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಇವತ್ತು ಪೌರ್ಣಮಿ ದಿವಸ ತೊಳೆಯೋಕ್ಕೆ ಮನಸ್ಸು ಬರಲಿಲ್ಲ. ಅದಕ್ಕೆ ಹಂಗೆ ಎಲೆ ಮಾತ್ರ ಬಾಡ್ದಂಗೆ ಆಗಿತ್ತು. ಎಲೆ ಮಾತ್ರ ಚೇಂಜ್ ಮಾಡಿ ಕಲಶಕ್ಕೆ ಪೂಜೆನ ಮಾಡಿಕೊಂಡೆ. ನೋಡಬೇಕು ದೇವಸ್ಥಾನ ಎಷ್ಟು ರಶ್ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಸಂಡೇ, ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಂದರೆ ಆಲ್ಮೋಸ್ಟ್ ಒಂದು 10 ಆಗಿದೆ ಅನಿಸುತ್ತೆ. ಈಗ ಪೂಜೆ ಎಲ್ಲ ಮುಗಿಸಿದೆ. ಇವತ್ತು ಗುರು ಪೌರ್ಣಮಿ ಎಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹಸ್ಬೆಂಡ್ ಕೂಡ ಮನೇಲಿ ಇದ್ದಾರೆ. ದೇವ್ರ ಮನೆ ಪೂಜೆ ಮಾಡಿದ್ರೆ ನೋಡೋಕ್ಕೆ ಒಂಥರ ಚಂದ. ಇವತ್ತು ಬೇರೆ 5 ದೀಪ, ತುಪ್ಪ ದೀಪ ಬರೀ ತರ್ಸ್ಡೇ ಹಚ್ತಾರೆ. ಇವತ್ತು ಗುರು ಪೌರ್ಣಮಿ ಎಲ್ಲ, ರಾಘವೇಂದ್ರ ಸ್ವಾಮಿಗೆ ಹಚ್ತಾ ಇದೆ ಇವತ್ತು, ಅದಕ್ಕೆ ಹಚ್ಚಿದ್ದೀನಿ. ನನ್ನ ಮಗ ರೆಡಿ ಆಗಿದ್ದಾನೆ, ಫೋನ್ ಇಟ್ಕೊಂಡು ನಿಂತಿದ್ದಾನೆ. ಫೋನಲ್ಲಿ ಇಟ್ಬಿಟ್ಟು ಬನ್ನಿ ಕೊಂಟಿ ಕಾಲಲ್ಲಿ ನಿಂತ್ಕೊಬಿಡ ಮನೇಲಿ. ಇಲ್ಲಿ ನನ್ನ ಮಗ ಎಲ್ಲ ಅಲಂಕಾರ ಮಾಡಿರೋದು ಇವತ್ತು. ಹೂವು ಎಲ್ಲ ಕೆಳಗೆ ಚೆಲ್ಲಿ. ಹಾಗೆ ತುಳಸಿ ಗಿಡ ಇವತ್ತು ನೆಡೋಣ ಅಂದ್ಕೊಂಡಿದ್ದೀನಿ. ಮೊನ್ನೆ ಅಂದ್ಕೊಂಡು ಉಣಿಸ್ತೀನಿ ಅಂತ ಹೇಳಿದಕ್ಕೆ ಒಬ್ಬರು ಕಮೆಂಟ್ ಮಾಡಿದ್ರು, ಉಣಿಸ್ತೀನಿ ಅಂತ ಹೇಳಿಬಿಡಿ, ಒಂಥರ ಕೇಳಿಸುತ್ತೆ, ಹೇಳೋವಾಗ ಚೆನ್ನಾಗಿರುತ್ತೆ, ಅದು ನೆಡ್ತೀನಿ ಅಂತ ಹೇಳಿ ಅಂತ. ಹೌದು, ನನಗೂ ಕರೆಕ್ಟ್ ಅಂತ ಅನಿಸ್ತು. ಸೊ ತುಳಸಿ ಗಿಡ ನೆಡೋಣ ಅಂದ್ಕೊಂಡಿದ್ದೀನಿ ಸಂಜೆ. ಹಂಗೆ ಗುರು ಪೌರ್ಣಮಿ ಎಲ್ಲ ಒಳ್ಳೇದಲ್ವಾ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ. ಟಿಫನ್ ಏನು ಮಾಡಿಲ್ಲ, ಗ್ಯಾಸ್ ಖಾಲಿ ಆಗಿದೆ ಮನೇಲಿ. ರಾತ್ರಿ ಟಿಫನ್ ಅಡುಗೆ ಮಾಡ್ತಿದ್ದೆ, ಖಾಲಿ ಆಗೋಯ್ತು. ಕನ್ಸ್ಟಬಲ್ ಮಾಡಿದೆ. ಹೇಗೂ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅಲ್ಲೇ ಪ್ರಸಾದ ಕೊಡ್ತಾರೆ, ಅದನ್ನೇ ತಿನ್ಕೊಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಬನ್ನಿ ಹೇಗಾಗಿದೆ ಇವತ್ತಿನ ಡೇ ನೋಡೋಣ. ಡ್ರೆಸ್ನ ಹಾಕೊಂಡಿದ್ದೀನಿ. ನಾವು ಹೊರಡ್ತಾ ಇದ್ದೀವಿ. ಹಾಗೆ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಮನೇಲಿ. ಸಿಲಿಂಡ್ರ್ ಕೂಡ ಎತ್ಕೊಂಡು ಹಂಗೆ ಸಿಲಿಂಡ್ರನ್ನ ಬೇರೆ ತೊಗೊಂಡು ಬರೋಣ ಅಂತ. ಸಂಡೇ ಬೇರೆ ತೆಗ್ದಿರ್ತಾರೆ ಇಲ್ವೋ ಡೌಟ್ ನನಗೆ. ಎಲ್ಲ ತೆಗ್ದಿರ್ತಾರೆ ಅಂತಿದ್ದಾರೆ. ನೋಡೋಣ. ಇಲ್ಲೊಂದು ಸಾಯಿಬಾಬಾ ದೇವಸ್ಥಾನ ಇದೆ, ಅದು ಫುಲ್ ರಶ್ ಇರುತ್ತೆ. ಚೆನ್ನಾಗಿ ಮಾಡಿದರು. ನಿನ್ನೆ ಸಂಜೆ ಟ್ಯೂಷನ್ ಬಿಟ್ಟು ಬರುವಾಗ ನೋಡಿದೆ, ಫುಲ್ ಸ್ಟೇಜ್ ಎಲ್ಲ ಹಾಕಿ ಏನೋ ಮಾಡ್ತಾರೆ. ಸ್ಟೇಜ್ ಅಂದರೆ ಅದು ಇದೆಲ್ಲ ಹಾಕಿ ಎಲ್ಲ ಮಾಡ್ತಾಯಿದ್ರು. ಅಲ್ಲಿ ಹೋದರೆ ಆಗಲ್ಲ, ಲೇಟ್ ಆಗಿಬಿಡುತ್ತೆ. ಇಲ್ಲೇ ಹೋಗಿ ಇನ್ನೊಂದಿದೆ ನಮ್ಮ ಅಂಗಡಿ ಹತ್ರ, ಅಲ್ಲಿ ಹೋಗಿ ಅಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡೋಣ ಹಿಂಗಾಗುತ್ತೆ. ಸಂಡೇ ಬೇರೆ ಅಲ್ಲ, ಫುಲ್ಲು ರಶ್ ಇರುತ್ತೆ. ಸಾಯಿ ಪ್ರಜರ್ಮಃ ಸಾಯಿನಾಥ ದೇವತಾಭ್ಯಂ ನಮಃ ಶ್ರೀಂ ಶಿಂ ಶಿಂ ಆರೋಗ್ಯಮಸುತಾಭ್ಯಂ ಕೃಪಾಕಟಾಕ್ಷಂ ಫಲಸಿದ್ಧಿರಸುತಾಭ್ಯಂ ನಮಃ ಓಂ ಶ್ರೀಂ ಶ್ರೀಂ. ಅಲ್ಲಿ ಕಿತ್ಕೋಬಾರ್ದು ಚಿಂಟು, ಕೆಳಗಡೆ ಇರೋದಕ್ಕೂ. ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ಖಾಲಿ ಇತ್ತು. ಕೋಲಾರಲ್ಲಿ ಇನ್ನೊಂದು ದೇವಸ್ಥಾನ ಇದೆ,
ಎಸ್.ಎನ್.ಆರ್ ಹತ್ರ ತುಂಬ ಜನ ಗೊತ್ತಿರುತ್ತೆ. ನಾನು ಅಲ್ಲೇ ಹೋಗ್ತೀನಿ ವಾರ ವಾರ. ಬಟ್ ಇವತ್ತೇನಿದೆ ಗೊತ್ತಾ, ಫುಲ್ಲು ರಶ್ ಇರುತ್ತೆ ಅಲ್ಲಿ. ಬೆಳಗ್ಗೆಯಿಂದನೇ ಪೂಜೆಗಳು ಮತ್ತು ಊಟ ಇದೆಲ್ಲ ಅನೌನ್ಸ್ಮೆಂಟ್ ಮಾಡ್ತಾನೆ ಇದ್ರು ಒಂದು ಮಂತಿಂದನೇ. ಸಿಕ್ಕಾಬಿಟ್ಟೆ ಜನ ಇರ್ತಾರಲ್ಲಿ ಅಂತ ಗೊತ್ತಿತ್ತು, ಕ್ಯೂ ಇರುತ್ತೆ. ಸೊ ಅದಕ್ಕೆ ಅಷ್ಟೊಂದೆಲ್ಲ ನಿಂತ್ಕೊಂಡು ಮಾಡೋಷ್ಟು ನನಗೂ ಶಕ್ತಿ ಇರಲಿಲ್ಲ. ಸೊ ನಮ್ಮ ಅಂಗಡಿ ಹತ್ರನೇ ಇರೋವಂಥದ್ದು. ಇಲ್ಲೂ ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ, ನೆಮ್ಮದಿಯಾಗಿ ಪೂಜೆ ಮಾಡ್ಕೊಬರ್ಬೋದು ಅಂತ ಅಂದ್ಬಿಟ್ಟು ಇಲ್ಲೇ ಬಂದ್ವಿ. ಇಲ್ಲಿ ಸಾಯಿಬಾಬಾ ಇರ್ಬೋದು, ಆಂಜನೇಯ, ಶಿವ, ಹಾಗೆ ಲಕ್ಷ್ಮಿ, ಎಲ್ಲ ದೇವ್ರುಗಳು ಇದೆ. ಸುಬ್ರಹ್ಮಣ್ಯ ಸ್ವಾಮಿ, ಗಣಪತಿ, ಎಲ್ಲ ದೇವ್ರುಗಳು ಇದೆ. ಎಲ್ಲ ದೇವ್ರುಗಳಿಗೂ ನಮಸ್ಕಾರ ಹಾಕ್ಕೊಂಡು ಎಲ್ಲ ದೇವರು ಒಳ್ಳೇದು ಮಾಡಲಪ್ಪ ಅಂತ. ಗುರು ಪೌರ್ಣಮಿ ಆ್ಯಕ್ಚುಲಿ ಗುರುಗಳಿಗೆ ಪೂಜೆ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂತಾರೆ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ಹಾಗೆ ದತ್ತಾತ್ರೇಯ, ಇದೆಲ್ಲ ಕೂಡ ಗುರುಗಳ ಸಮಾನ ಅಲ್ವಾ. ಸೊ ಅದಕ್ಕೆ ಅಂತ ಫಸ್ಟ್ ನಮಗೆ ವಿದ್ಯೆ ಹೇಳ್ಕೊಟ್ಟಂತಹ ನಮ್ಮ ತಾಯಿ ಇರ್ಬೋದು, ಹಾಗೆ ನಮ್ಮ ಟೀಚರ್ಸ್ ಇರ್ಬೋದು, ಅವ್ರನ್ನೆಲ್ಲ ಒಂದು ಟೈಮ್ ಮನಸ್ಸಲ್ಲಿ ನೆನೆಸ್ಕೊಂಡು ಎಲ್ಲದಕ್ಕೂ ನನ್ನ ಮಗನಿಗೆ ಅದೇ ಹೇಳ್ತಿದ್ದೆ. ಆ ಟೀಚರ್ಸ್ಗೆ ಮಾಡೋದು ಒಂದು ಕಾಲಿಗೆ ನಮಸ್ಕಾರ ಮಾಡಿಕೊಂಡ್ರೆ ಒಳ್ಳೇದು ಚಿನ್ನೋ, ನೀನು ಮಾಡ್ಕೋ, ಈಗ ಟ್ಯೂಷನ್ಗೆ ಹೋಗ್ತೀಯಲ್ಲ ಅಂತ. ಸರಿ ಅಮ್ಮ ಅಂತ ಹೇಳ್ತಿದ್ದ. ಹಾಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಆರಾಮಾಗಿ ಬಂದ್ವಿ. ಸಾಯಿನಾಥ ದೇವತಾಭ್ಯನ್ನಮರಿವಂದ್ರಿಂ ಆರೋಗ್ಯಮತಂ ಕೃಪಾಕಟಾಕ್ಷ ಫಲಸಿದ್ಧಿರಸಾಭ್ಯನ್ನಮರಿಕೋ. ಮೂಸಂಬಿ ಜ್ಯೂಸ್ ಹಂಗೆ ಇರೋದು. ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿತ್ತು ದರ್ಶನ. ಯಾರು ಇಲ್ಲ, ಖಾಲಿ ಇತ್ತು. ಅಲ್ಲಿ ಹೋದ್ರೆ ಅಂತೂ ಇನ್ನೂ ಜಾಸ್ತಿ ರಶ್ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಹಾಗೆ ಗ್ಯಾಸ್ ಖಾಲಿ ಆಗಿತ್ತಲ್ಲ ತೊಗೊಬರೋಕ್ಕೆ ಅಂತ ಹಸ್ಬೆಂಡ್ ಹೋದ್ರು. ಅವ್ರು ಇದ್ದಿಲ್ವಂತೆ, ಹಸ್ಬೆಂಡ್ ಪರಿಚಯ ಇರೋರೆ. ಸೊ ಕೊಡ್ತೀವಿ ಇರು ಮಂಜು ಅಂತ ಯಾರನ್ನೋ ಕಳಿಸ್ಕೊಪ್ಪ ಗೋಡನ್ ತೆಗೆದು ಕೊಟ್ಟರು. ಅಷ್ಟರಲ್ಲಿ ಹೊಟ್ಟೆ ಸಿಕ್ಕಿತ್ತಲ್ಲ, ಜ್ಯೂಸ್ ತಂದು ಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಫುಲ್ ನಾಯಿಗಳಿದೆ. ಹೆಂಗ್ ಆಡ್ತಾ ಇದೆ ಗೊತ್ತಾ, ಅವಾಗಿನ ಸೌಂಡ್ ಮಾಡಿದ್ ನಮ್ಗೆ ಒಂಥರ ಭಯ. ಅಲ್ಲಿ ನೋಡಿ ಎಲ್ಲ ಬರ್ತವೆ ನಾಯಿಗಳೆಲ್ಲ, ಅದಕ್ಕೆ ಒಬ್ಬ ಕ್ಲೋಸ್ ಒಂದು 10 ನಾಯಿ ಇದೆ. ಸರಿಯಾಗಿ ಸೌಂಡ್ ಹೆಂಗ್ ಮಾಡ್ತಿತ್ತು ಗೊತ್ತಾ, ಎಲ್ಲ ಕಾರ್ ಹತ್ರ ಬಂತು. ಹಸ್ಬೆಂಡ್ ಅದಕ್ಕೆ ಅಲ್ಲಿಂದಾನೆ ಕಾರ್ ಲಾಕ್ ಮಾಡಿಬಿಟ್ಟು ವಿಂಡೋಸ್ ಎಲ್ಲ ಕ್ಲೋಸ್ ಆಯ್ತು. ಬಾಯ್ ಬಾಯ್ ಪಾಪು. ಬರ್ಬೇಕಿತ್ತು, ಕಚ್ಬೇಕಿತ್ತು ಅವನ್ನ. ನೋಡ್ತಾ ಇದೀನಿ ಅವಾಗಿಂದ ಹೆಂಗ್ ಗುದ್ತಾ ಇದೆ, ಹೆಂಗ್ ಭಯ ಬೀಳ್ತಾ ಇದೆಯಾ ಅಂತ. ಹುಳಿ ಇದೆ, ನಾನು ಎಳ್ನೀರು ಕುಡಿಯೋಣ ಅನ್ಕೊಂಡೆ. ಇದು ಯಾವುದೋ ಮೂಸಂಬಿ ತಾನೆ ಬೆಳಗ್ಗೆ ಹುಳಿ ಹುಳಿ ಸಖತ್ ಹುಳಿ ಐತಲ್ಲ. ನನ್ನ ಮಗನ ಕುಡಿಯೋಕ್ಕಾಗ್ತಾನೆ. ಅವನಿಗೆ ಟೇಸ್ಟ್ ಇದ್ರೇನೆ ಒಳಗೋಗೋದು. ಟೇಸ್ಟ್ ಇಲ್ಲ ಅಂದರೆ ನಿಜ ಒಂಚೂರು ಒಳಗೋಗಲ್ಲ ಅವನಿಗೆ, ಅಂತ ಮನುಷ್ಯ ಅವನು. ಊಟ ತಿನ್ನೋದನ್ನ ಬಿಟ್ಬಿಡ್ತಾನೆ ಬೇಕಂದ್ರೆ. ಹಸ್ಬೆಂಡ್, ನಮ್ಮಲ್ಲಿ ಎಲ್ಲರೂ ಟೇಸ್ಟೇ, ಹಸ್ಬೆಂಡು, ಮಾವ, ನಾನು ಕೂಡ. ಬಟ್ ನಾನೇ ಮಾಡಿದ್ದೀನಲ್ಲ ಅಂತ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ. ಉಪ್ಪು ಖಾರ ಕರೆಕ್ಟಾಗಿದೆ ತಿಂದ್ಬಿಡ್ತೀನಿ. ನಾನು ಚೆನ್ನಾಗಿರಲ್ಲ ಚಿನ್ನು ನಾನು ಮಾಡೋದು. ನನಗೂ ಟೇಸ್ಟ್ ಇದ್ರೇನೆ ತಿಂತೀನಿ ಅಂತ ಹೇಳಿದೆ. ಎಲ್ಲರೂ ಮಾಡೋದು ಎಲ್ಲ ಕರೆಕ್ಟಾಗಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅವ್ನಿಗೆ ಅದಕ್ಕೆ ಹೇಳ್ತಾ ಇದ್ದಾನೆ, ನೀನ್ ಮಾಡೋದು ಚೆನ್ನಾಗಿರುತ್ತೆ ಅಮ್ಮ, ನಿಮ್ಮಮ್ಮ ಮಾಡೋದು ಇನ್ನೂ ಚೆನ್ನಾಗಿರುತ್ತೆ ಅಂತ. ನನ್ಗೆ ಇಂಡೈರೆಕ್ಟ್ ಆಗಿ ಹೇಳಲ್ಲ, ಡೈರೆಕ್ಟ್ ಆಗಿ ಹೇಳಲ್ಲ, ಇಂಡೈರೆಕ್ಟ್ ಆಗಿ ಹೇಳ್ತಾನೆ. ಇವಾಗ ಹೋಟ್ಲಲ್ಲಿ ಎಲ್ಲ ಹೋಟ್ಲಲ್ಲೂ ಚೆನ್ನಾಗೇ ಇರುತ್ತಾ? ನಾವು ಚೆನ್ನಾಗಿರೋ ಹೋಟ್ಲಲ್ಲೇ ಹೋಗೋದು. ಹಂಗೆ ಅವನಿಗೆ ಇಡ್ಲಿ ಹೋಟ್ಲಿಂದ ಏನಾದರೂ ಹುಷಾರಿಲ್ಲ ಅಂತ ಇಡ್ಲಿ ಏನಾದರೂ ತರಿಸಿ ಕಟ್ಟಿದ್ರೆ ಬಾಕ್ಸ್ ಖಾಲಿನೇ ಆಗಿಲ್ಲ, ಹಂಗೆ ಬಂದಿರುತ್ತೆ. ನೀರು ಬಿಟ್ಕೊಂಡಿದೆ, ಒಂಥರ ಇದೆ, ಹುಳಿ ಇದೆ ಅಂತ. ಅದಕ್ಕೆ ನಾನು ಬೆಳಿಗ್ಗೆ ಹೊತ್ತು ಏನೇ ಕಷ್ಟ ಆದರೂ ಟಿಫನ್ ಮಾಡಿ ಕಳಿಸ್ಬಿಡ್ತೀನಿ. ಹೋಟ್ಲಲ್ಲಿ ರೈಸ್ ಎಲ್ಲ ಹಾಕಿರ್ತಾರಲ್ಲ ರಾತ್ರಿ ಹೊತ್ತು, ಬೆಳಗ್ಗೆನೆ ಹುಳಿ ಬಂದಿರುತ್ತೆ. ಮಧ್ಯಾಹ್ನದಷ್ಟಲ್ಲಂತೂ ನೀರೇ ಬಿಟ್ಕೊಂಡ್ಬಿಟ್ಟಿರ್ತದೆ. ಇದು ಒಂದು ದತ್ತಾತ್ರೇಯ ದೇವಸ್ಥಾನ. ಇದು ಕೋಲಾರಲ್ಲೇ ಇರೋದು. ಒಂಚೂರು ಕೋಲಾರಮ್ಮ ಕೆರೆ ಇದೆ ಅಲ್ವಾ, ಸೊ ಅಲ್ಲಿರೋ ಅಂಥದ್ದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು, ತುಂಬ ಚೆನ್ನಾಗಿತ್ತು. ನಾನು ವರ್ಷಕ್ಕೆ ಒಂದೇ ಸತಿ ಬರುವಂಥದ್ದು ಇಲ್ಲಿಗೆ. ಅದೇ ಗುರು ಪೌರ್ಣಮಿ ದಿವಸನೇ ಬರ್ತೀನಿ ಅನ್ಕೋತೀನಿ. ತುಂಬ ಒಳ್ಳೇದಂತೆ ಮಕ್ಕಳನ್ನ ಕರ್ಕೊಂಡು ಹೋದರೆ, ಅನ್ಕೋತೀನಿ ಹೋಗೋಣ ಅಂತ.
ಆಗೋದೇ ಇಲ್ಲ. ದೂರ ಇದೆ ಇದು, ಸ್ವಲ್ಪ ಕೋಲಾರಿಂದ ಆಚೆ ಇದೆ, ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು. ಬಟ್ ಮಕ್ಕಳನ್ನ ದತ್ತಾತ್ರೇಯ ದೇವಸ್ಥಾನಕ್ಕೆ ಕರ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಜುಕೇಷನ್ಗೆಲ್ಲ. ಅನ್ಕೋತೀನಿ ಆಗೋದೇ ಇಲ್ಲ. ಹತ್ತಿರ ಇದ್ದರೆ ಎಲ್ಲದನ್ನೂ ಮಾಡ್ತೀವಿ, ಸ್ವಲ್ಪ ದೂರ ಇದೆ ಅಂತಂದರೆ ಏನೂ ಮಾಡಲ್ಲ ಹಂಗೆ. ಬಟ್ ಪ್ರತಿ ವರ್ಷ ದತ್ತಾತ್ರೇಯ ಅಂದರೆ ಗುರು ಪೌರ್ಣಮಿ ದಿವಸ ಹೋಗ್ತಾ ಇದ್ವಿ. ಸೊ ಇವತ್ತು ಅದಕ್ಕೆ ಹೋಗೋಣ, ಹೆಂಗೋ ಇಲ್ಲಿ ಹೋಗ್ಬೇಕಂದ್ರೆ ಅಲ್ಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದರೆ ರಶ್ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಅಂಗಡಿ ಹತ್ರ ಇರೋಂತಹ ಸಾಯಿಬಾಬಾ, ಯಾವುದೇ ದೇವರನ್ನ ದರ್ಶನ ಮಾಡಿದ್ರು ಒಂದೇ ಅಲ್ವಾ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಸಾಯಿಬಾಬಾ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು, ಅಲಂಕಾರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಕ್ಯೂ ಇತ್ತು ಅಂತ ಹೇಳ್ಬೋದು ಇಲ್ಲಿ. ಲಾಸ್ಟ್ ಟೈಮ್ ಅಂತೂ ಇನ್ನೂ ಜಾಸ್ತಿ ರಶ್ ಇತ್ತು. ಈ ಸೈಮ್ ಪರವಾಗಿಲ್ಲ, ಚೆನ್ನಾಗಿ ಮೀಡಿಯಮ್ ಆಗಿತ್ತು, ತುಂಬ ಅಷ್ಟು ರಶ್ ಇಲ್ಲ. ಇಲ್ಲೂ ಗಣಪತಿ ದತ್ತಾತ್ರೇಯ ಎಲ್ಲ ಕೂಡ ದೇವರುಗಳಿತ್ತು. ಎಲ್ಲದಕ್ಕೂ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳಿಕೊಂಡು ಬಂದ್ವಿ. ನನ್ನ ಮಗನಿಗೆ ಫುಲ್ ಇರಿಟೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಟೈಮ್ ತುಂಬ ಆಗಿಬಿಟ್ಟಿತ್ತು, 11:30 ಆಗ್ತಾ ಬಂದಿತ್ತು. 11:30 12 ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ನಾವು ಈ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ನಾವು ಏನು ಮಾಡಿದ್ವಿ, ಅಲ್ಲಿ ಪ್ರಸಾದ ಕೊಡ್ತಾರೆ ಅಂದ್ಕೊಡ, ಅಲ್ಲಿ ಬರೀ ಲಾಡು ಕೊಟ್ಟರು. ಸೊ ಅದಕ್ಕೆ ಅವನು ಫುಲ್ ಹೊಟ್ಟೆ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಜ್ಯೂಸ್ ಕುಡ್ದ, ಆದರೂ ಅವ್ನಿಗೆ ಸಮಾಧಾನ ಆಗಿರಲಿಲ್ಲ. ನಂಗೆ ಹೊಟ್ಟೆ ಹಸಿತಾ ಇದೆ, ನಾನು ಬರೋಲ್ಲ, ಹಂಗೆ ಕಾರಲ್ಲೇ ಇರ್ತೀನಿ, ನೀವು ಹೋಗ್ರಿ ಅಂತ ಹೇಳ್ತಾ ಇದ್ದ ಹಸ್ಬೆಂಡ್. ಅದಕ್ಕೆ ಬೈದರು, ದೇವಸ್ಥಾನಕ್ಕೆ ಬಂದರೆ ಹಂಗೆಲ್ಲ ಮಾಡ್ತಾರ ಅಂತ. ಸಮಾಧಾನ ಮಾಡಿ ಕರ್ಕೊಂಡು ಬಂದೆ. ಅಲ್ಲಿಂದ ಹಂಗೆ ಬಂದ್ವಿ, ಕೆರೆ ನೋಡ್ಕೊಂಡು ಹೋಗೋಣ ಹಂಗೆ ಅಂದ್ಬಿಟ್ಟು. ಅವ್ನಿಗೆ ತೋರಿಸಿಲ್ಲ, ನಾನು ತುಂಬ ಸತಿ ನೋಡಿದ್ದೀನಿ. ಸೊ ಅವ್ನಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಗಾಳಿ. ಪೂಜೆ ಎಲ್ಲ ಆಯಿತು. ಕೆರೆ ಹತ್ರನೇ ಇರೋ ದೇವಸ್ಥಾನ. ಇಲ್ಲಿ ನೋಡ, ಒಂದು ತಿನ್ನಲ್ಲ, 2 ತಗೊಳ್ಳಿ, ಕಟ್ ಮಾಡಿ ಒಂದು ಬರುತ್ತಷ್ಟೇ. ಅದು ಅದೇ ಕಟ್ ಮಾಡ್ತಾರೆ. ಅದು 2 ಪೀಸು, 1 ರೋಟಿ ಬೆಟ್ಟ. ದೇವಸ್ಥಾನ ಎಲ್ಲ ಆಯ್ತು. ಇವಾಗ ಟಿಫಿನ್ ತಿನ್ನೋಣ ಅಂತ ಬಂದಿದ್ವಿ. ವಾಟರ್ ಬಾಟ್ಲ್ ನೋಡಮ್ಮ. ಇಡ್ಲಿ ಕೇಳಿದೆ, ಇಡ್ಲಿ ಇಲ್ಲ ಅಂತೆ, ದೋಸೆ ಕೊಟ್ಟಿದ್ದಾರೆ. ನಮ್ಮ ಮಮ್ಮಿ ಆಸೆ ಕೊಂಡು ಬಂದು ಇಡ್ಲಿ 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 ಅಂತ. ಇಡ್ಲಿ ಖತಮ್ ಹೋಗಯ್ಯ, ಖತಮ್ ಹೋಗಯ್ಯ ಹಂಗೆ ಎಲ್ಲ ಹೇಳಿದ್ದೀನಿ. ಬೇಯಿಸ್ಬೇಕಾಗಿ ಖುಷಿನಪ್ಪ, ಖುಷಿನಾ? ಗಣೇಶನ ದೇವಸ್ಥಾನ ಕೊಟ್ಟಂಗೆ ಪುಳಿಯೋಗರೆ ಎಲ್ಲೂ ಕೊಡಲ್ಲ. 5 ಸ್ಟಾರ್ ಹೋಟೆಲ್ ಕೊಡಲ್ಲ. ಪುಳಿಯೋಗರೆ ಅಲ್ಲ, ಅದು ಗೊಜ್ಜನ್ನ. ಗೊಜ್ಜನ್ನ ಊಟ ಎಲ್ಲ ಆಯಿತು. ಇಡೀ ನಾವು 3 ಜನ. ಬ್ರೈಟ್ನೆಸ್ ಕಡಿಮೆ ಆಗಿಬಿಡ್ತದೆ ಯಾಕೋ ಫೋನಲ್ಲಿ. ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದಾರೆ, ಐಸ್ ಕ್ರೀಮ್ ತಿನ್ನಬೇಕು. ಐಸ್ ಕ್ರೀಮ್ ಬಂದೆ ಐಸ್ ಕ್ರೀಮ್ ಅಂದಿದ ತಕ್ಷಣ ಐಸ್ ಕ್ರೀಮ್ ಬಂದುಬಿಡ್ತು. ನನ್ನ ಮಗನಿಗೆ ಐಸ್ ಕ್ರೀಮ್ ಬೇಡ, ಮೊನ್ನೆಲ್ಲ ಐಸ್ ಕ್ರೀಮ್ ತಿಂದು ಹುಷಾರಿಲ್ಲದೆ ಆಗಿದೆ ಅಂದರೆ ಕೇಳಲ್ಲ. ಐಸ್ ಕ್ರೀಮ್ ಬೇಕು ಅಂತ ಒಂದೇ ತೊಗೊಂಡಿದ್ದು, ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡ್ವಿ. ನನಗೆ ರೋಟಿ ಕರಿ ಬೆಳಗ್ಗೆ ಅಂದರೆ ತಿನ್ನೋಕ್ಕಾಗಲ್ಲ. ನಾವು ಆ್ಯಕ್ಚುಲಿ ಟಿಫನ್ ದೇವಸ್ಥಾನದಲ್ಲಿ ತೊಗೊಳ್ಳೋಣ ಅಂತ ಬಂದರೆ ಅಲ್ಲಿ ಸ್ವಲ್ಪ ಕೊಟ್ಟರು ಪ್ರಸಾದ. ಇಡ್ಲಿ ತಿನ್ನೋಣ ಅಂದ್ಕೊಂಡು ಇಡ್ಲಿ ಖಾಲಿ ಆಗ್ಬಿಟ್ಟಿದ್ದಂತೆ, ಒಂದು ದೋಸೆ ತೊಗೊಂಡ್ವಿ. ನನಗೆ ಅರ್ಧ ರೋಟಿ ತಿನ್ನೋಷ್ಟೇ ಅದು ಆಫ್ ಬರುತ್ತಲ್ಲ, ತಿನ್ನೋಷ್ಟಲ್ಲಿ ಸಾಕಾಯಿತು. ರೋಟಿ ಕರಿ ಎಲ್ಲ ಹಂಗೆ ಇತ್ತು, ರೈಸು ಬೇಡ ಅಂತ ಅನಿಸ್ತು. ಅದಕ್ಕೆ ಪಾರ್ಸಲ್ ತೊಗೊಂಡು ಐಸ್ ಕ್ರೀಮ್ ತೊಗೊಂಡಿದ್ವಿ. ಟೈಮ್ ಬಂದು ಇದಕ್ಕೆ ಫಿಟ್ ಮಾಡೋಕ್ಕೆ ಆ್ಯಕ್ಚುಲಿ ಸ್ಕ್ರೂಸ್ ಎಲ್ಲ ಕಳೆದೋಗಿದೆ ಅಂದ್ಕೊಂಡು ನಾನು ಫಿಟ್ಟೇ ಮಾಡಿಲ್ಲದೆ ಹಂಗೆ ಇಟ್ಟಿದ್ದೆ. ಹಸ್ಬೆಂಡ್ ಇಲ್ಲ ಅದರಲ್ಲಿ ಇರೋದೇ ಸ್ಕ್ರೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಫಿಟ್ ಮಾಡ್ತಾರೆ. ನಾನೊಂದು ಹೇಳ ಅವರೊಂದು ಹೇಳ ಆಗ್ತಲ್ಲ. ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ಕೊಂಡು, ಅದು ಎಲ್ಲ ತಮಿಳ್ ವೀಡಿಯೋಸ್ ಇದೆ, ಕನ್ನಡ ವೀಡಿಯೋಸು, ತೆಲುಗು ವೀಡಿಯೋಸ್ ಎಲ್ಲ ಯಾವುದಿಲ್ಲ. ಅದೇ ನೋಡ್ಕೊಂಡು ಫಿಟ್ ಮಾಡ್ತಾ ಇದ್ದೀವಿ. ಅದ್ಮೇಲೆ ಇಕ್ಕದು ಆ ಕಡೆಗೆ
ಇದು ಮೇಲೆ ಕೆತ್ತು ಇರು ಚಿನ್ನ ಇಲ್ಲ ಇತ್ತು ಫೈನಲ್ ಆಗಿ ಮಿಷನ್ ಫಿಟ್ ಆಯಿತು. ಆ್ಯಕ್ಚುಲಿ ಸ್ಕ್ರೂಸ್ ಕಳೆದೋಗಿದೆ ಅಂತ ನಿಮ್ಗೆ ತೋರಿಸಿದೆ. ನಮ್ಮ ಮನೆಯಿಂದ ತೊಗೊಂಡು ಎತ್ಕೊಂಬಂದಿದ್ದೀನಿ ಇದನ್ನು ಅಂತ. ಎಷ್ಟು ದಿವಸ ಆಯಿತು ಗೊತ್ತಾ, ಒಂದು 4-5 ಮಂತ್ಸೇ ಆಯಿತು ಅನ್ಸುತ್ತೆ. ಸ್ಕ್ರೂಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಅಂದ್ಕೊಂಡೇ ಇದ್ದೀನಿ. ಬಟ್ ಹಸ್ಬೆಂಡ್ ಇವತ್ತೇನೋ ರೂಮ್ ಕ್ಲೀನ್ ಮಾಡೋಕ್ಕೆ ಹೋದಾಗ ಸ್ಕ್ರೂಸ್ ಎಲ್ಲ ಇದರಲ್ಲೇ ಇದೆಲ್ಲ ಇದೇ ಆಗುತ್ತಲ್ಲ ಅಂತ ಅಂದ್ಕೊಂಡು ನೋಡಿದಾಗ ಸ್ಕ್ರೂಸ್ ಎಲ್ಲ ಅದರಲ್ಲೇ ಇದೆ. ಅದಕ್ಕೆ ಬೈತಾ ಇದ್ದಾರೆ, ಅದರಲ್ಲೇ ಇದೆ ಸ್ಕ್ರೂಸು, ಅದನ್ನೇ ಫಿಟ್ ಮಾಡಿಕೊಡ್ತೀನಿ ಬಾ ನಾನು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಕೊಂಡು ಮಿಷನ್ನ ಫಿಟ್ ಮಾಡಿದ್ವಿ. ಒಂದೊಂದು ಸತಿ ಅಲ್ಲೇ ಇರುತ್ತೆ, ನಮ್ಮ ಕಣ್ಣು ಕಾಣಿಸಲ್ಲ, ಹಂಗೆ ಅನಿಸುತ್ತೆ ಕತೆಗಳು. ಸೊ ಫೈನಲಾಗಿ ಆಯಿತು. ಇಷ್ಟೇನ ಇವತ್ತಿನ ವೀಡಿಯೋ. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಸಿಗ್ತೀರಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.